ಹೇ ಹಾಯ್ ಬೆಂಗಳೂರು ನಮಸ್ಕಾರ. ದಿಸ್ ಇಸ್ ಸುಮನ್ ಫ್ರಮ್ ಡಾಕ್ಟರ್ ಎ ವಿ ರಿಸೀವರ್. ಸೊ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಸ್ಪೀಕರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಈ ಸ್ಪೀಕರ್ ನೋಡಿ, ಬ್ಯಾಕ್ ಸೈಡ್ ವ್ಯೂ ಇದು, ಅಂದರೆ ಒಳಗಡೆ ಇರುವಂಥ ಇಂಟರ್ನಲ್ ವ್ಯೂ ತೋರಿಸ್ತಾ ಇದ್ದೀನಿ. ಸೊ ಫ್ರಂಟ್ ವ್ಯೂ ಬಂದು ಒಂದು ನಿಮಿಷ ಇರಿ, ನಾನು ಟ್ರೈ ಮಾಡ್ತೀನಿ ಇದನ್ನು ಲಿಫ್ಟ್ ಮಾಡೋದಕ್ಕೆ. ಓಕೆ, ಸೊ ಯಮಹ ಸೌಂಡ್ ಪ್ರೊಜೆಕ್ಟರ್ YSP4100 ಅಂತ ಹೇಳಿ ಮಾಡಲು. ಸೊ ಇದು ಫ್ರಂಟ್ ಫೇಸ್ ಈ ಥರ ಇರುತ್ತೆ. ಇದು ಆ್ಯಕ್ಚುಲಿ ಬಂದು ಬೀಮ್ ಸ್ಪೀಕರ್ ಅಂತ ಹೇಳ್ತೀರಿ. ಸೊ ಇದು ಫ್ರಂಟ್ ಇರುತ್ತೆ. ಗ್ರಿಲ್ ಎಲ್ಲ ನಾನು ಆಲ್ರೆಡಿ ರಿಮೂವ್ ಮಾಡೀನಿ, ಇದು ಗ್ರಿಲ್ ಇದರದು. ಸೊ ಇದು ಡಿಫ್ರೆಂಟ್ ಆಗಿರೋದ್ರಿಂದ ನಾನು ನಮ್ಮ ಕಮ್ಯುನಿಟಿಯವ್ರಿಗೆ ತೋರಿಸ್ಬೇಕು, ಲೈಕ್ ನಮ್ಮ ಯೂಟ್ಯೂಬ್ ಕಮ್ಯುನಿಟಿಯವ್ರಿಗೆ, ನಮ್ಮ ಫಾಲೋವರ್ಸ್ಗೆ ತೋರಿಸ್ಬೇಕು ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಸೊ ಕಂಪ್ಲೀಟ್ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಎ ವಿ ರಿಸೀವರ್ ಈ ಸೌಂಡ್ ಬಾರಲ್ಲಿ ಇದ್ದಂಗೆ. ಸೊ ಕಂಪ್ಲೀಟ್ ಎ ವಿ ರಿಸೀವರ್ ಪ್ರೊಸೆಸಿಂಗ್ ಎಲ್ಲ ಆಗುತ್ತೆ ಇದರಲ್ಲಿ. 5.1 ಆ್ಯಕ್ಚುಲಿ ಇದು 7.1 ಚಾನಲ್ಲು, 7.1 ಚಾನಲ್ ಇದು ಸೌಂಡ್ ಬಾರ್ ಆ್ಯಕ್ಚುಲಿ. ಸೊ ಇಷ್ಟೇ ಸೌಂಡ್ ಬಾರಲ್ಲಿ ನಿಮಗೆ ಸರೌಂಡ್ ಎಲ್ಲನೂ ಬರುತ್ತೆ. ಸೊ ಟೋಟಲಾಗಿ ಈ ಜಾಗದಲ್ಲಿ, ಇಷ್ಟು ಜಾಗದಲ್ಲಿ 40 ಸ್ಪೀಕರ್ಸ್ ಬರುತ್ತೆ. ಇಲ್ಲಿ 2 ಸ್ಪೀಕರ್ಸ್ ಬರುತ್ತೆ. ಸೊ ನಿಮಗೆ ಕಾಣ್ತಿದೆ ಅಂತ ತಿಳ್ಕೊಳ್ತೀನಿ. ಜೊತೆಗೆ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಸೊ ಸ್ವಲ್ಪ ಡಿಫ್ರೆಂಟಾಗಿರೋದ್ರಿಂದ ನಾನು ಈ ಸ್ಪೀಕರ್ನ ನಾನು ಶೇರ್ ಮಾಡಬೇಕು, ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. So just you can observe this is what the back view of the complete speaker. This is from the Yamaha YSP4100. This is a sound projector, like it's create its own beam to create a surrounding effect actually. So without physical speaker you will get a surround speakers, so like a surround effect and all. So complete 7.1, not like only 2 speaker, it's add again 2 speaker also. Just you can see this is what the complete tiny 2-watt 4 ohm speakers from Vietnam, like something they have, like many speakers are there, like 40 speakers are there, and drives. This is powered with class D amplifier. Everything will be patented IC itself, like from the Yamaha itself. So this you can see, this is one mass, the big chip is there na. This only one chip handles 8 speaker. So ಒಂದು ಚಿಪ್ಪು ಬಂದು ನನಗೆ 8 ಸ್ಪೀಕರ್ ಕೆಲಸ ಮಾಡುತ್ತೆ ನೋಡಿ. ಇಲ್ಲಿದೆಲ್ಲ, ಇಲ್ಲಿ 3, ಇಲ್ಲಿ 2. ಸೊ ಟೋಟಲ್ 8 ಸ್ಪೀಕರ್ ಒಂದು ಚಿಪ್ ಕೆಲಸ ಮಾಡುತ್ತೆ. ಟೋಟಲ್ 5 ಆ ಥರ ICಗಳಿದ್ದಾವೆ. ಸೊ ಜಸ್ಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ದಿಸ್ ಈಸ್ 1 2 3 ಆ್ಯಂಡ್ ಇನ್ ದಿಸ್ PCB 1 2. ಸೊ ಟೋಟಲ್ 5 8s are 40, complete 40 like a beam speakers, this chota small speaker. And to drive this speaker there is an again small IC. This is what the small IC, and this is the inductor. ಟೋಟಲ್ ದಿಸ್ ಈಸ್ ಕ್ಲಾಸ್ ಡಿ ಆಂಪ್ಲಿಫೈಯರ್. ಸೊ ಇದೇ ಒಂದು ರೀಸನ್ಗೋಸ್ಕರ ನಾನು ನಿಮಗೆ ಶೇರ್ ಮಾಡಬೇಕು, ಇದ್ರ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿ ನಾನು ಮಾಡಿದೆ. ಸೊ ಜೊತೆಗೆ ಇದರ PCB ನೋಡ್ಬೋದು, ಡ್ಯುಯಲ್ DSP ಬರುತ್ತೆ. ಸೊ ಯಮಹಾದೇ DSP ಇದು. ಸೊ ನೋಡ್ತಾ ಇರ್ಬೋದು ನೀವು, DSPಗಳು ಇವೆರಡೂ DSP, DRAM, ಫ್ಲ್ಯಾಶು. ಸೊ ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ಸು. ಜೊತೆಗೆ HDMI ಬಗ್ಗೆ ಮಾತಾಡಬೇಕಂದ್ರೆ HDMI. ಸೊ ಏನಂದರೆ ಇದು ಕಂಪ್ಲೀಟ್ ಎ ವಿ ರಿಸೀವರ್ ಇದೊಳಗಡೆ ಬಂದು ಕುತ್ಕೊಂಡಿರೋ ಥರ ಕಂಪ್ಲೀಟ್ ಇದೆಲ್ಲ ಕಾಂಪೋನೆಂಟ್ಸ್ ನಮಗೆ ಎ ವಿ ರಿಸೀವರಲ್ಲೇ ಬರುತ್ತೆ. ಸೌಂಡ್ ಬರಲ್ಲ, ಇಷ್ಟು ಹೆವಿಯಾಗಿದೆ, ನನಗೂ ಶಾಕ್ ಆಯಿತು. ಸೊ ಹಾಗಾಗಿ ನಾನು ಕಂಪ್ಲೀಟ್ ಆ್ಯಕ್ಚುಲಿ ಇದು ಪ್ರಾಬ್ಲಮ್ ಇದ್ದಿದ್ದು ಪವರ್ ರಿಲೇಟೆಡ್ ಇಶ್ಯೂ. ಬಟ್ ನನಗೆ ಇದರಲ್ಲಿರೋಂಥ ಟೆಕ್ನಾಲಜಿ ನೋಡಿಬಿಟ್ಟು, ಲೈಕ್ ಇಂಜಿನಿಯರಿಂಗ್ ನೋಡಿಬಿಟ್ಟು ಶಾಕ್ ಆಗಿ ನಾನು ಲೈಕ್ ಯೂಟ್ಯೂಬಲ್ಲಿ ಶೇರ್ ಮಾಡೋಣ, ಇದ್ರ ಬಗ್ಗೆ ತಿಳಿಸೋಣ ಅಂತ ಹೇಳಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಲೈಕ್ ಮಾಡ್ತಾ ಇರೋದು ಕೂಡ. ಸೊ ಇದಕ್ಕೆ ಇಷ್ಟು ಸ್ಪೀಕರ್ಸ್ಗೆ ಇಷ್ಟೇ ಪವರ್ ಸಪ್ಲೈ. ಸೊ ಏನಕ್ಕಂದರೆ 2 ವಾಟು ಎನಿ ಟೈಮ್ ಎಲ್ಲ ಸ್ಪೀಕರ್ಸು ಡ್ರೈವ್ ಮಾಡಲ್ಲ, ಒಂದೇ ಸತಿ ಲೈಕ್ ಪವರ್ ಡ್ರಾನೂ ಮಾಡೋದಿಲ್ಲ. ಸೊ ಡಿಪೆಂಡ್ಸ್ ಆನ್ ಔಟ್ಪುಟ್ ಸ್ವಿಚ್ ಆಗ್ತಾ ಹೋಗುತ್ತೆ. ಸೊ ಇದೇ ಇದ್ರ ಬ್ಯೂಟಿಫುಲ್ಲು. ಜೊತೆಗೆ ಇದಕ್ಕೆ ನಮಗೆ ಇದೆಲ್ಲ ಪ್ರೀ ಔಟ್ ಇದು. ಸೊ ಇಲ್ಲಿ ಪ್ರೀ ಔಟ್ ಕೂಡ ಸಿಗುತ್ತೆ ನಮಗೆ. ಕಂಪ್ಲೀಟ್ 7.2 ಅನ್ಸುತ್ತೆ, 7.1. ಸೊ ಇಲ್ಲಿ ಇದೆ ಅದರದ್ದು ಡಿಸ್ಪ್ಲೇ, ಇದು ಅಲ್ಲ, ಮೇ ಬಿ ಇದು. ಓಕೆ, ಸೊ ನೋಡ್ಬೋದು ನೀವು, ಇಲ್ಲಿದೆ ಅದರದ್ದು ಪ್ರೀ ಔಟ್ದು. ಸೊ ದಿಸ್ ಈಸ್ 7.1, ಕಂಪ್ಲೀಟ್ 7.1 ನಮಗೆ ಪ್ರೀ ಔಟ್ ಕೂಡ ಸಿಗುತ್ತೆ. ಇನ್ ಕೇಸ್ ನೀವು ಇನ್ನೂ ಹೆವಿ ಔಟ್ಪುಟ್ ಬೇಕು ಅಂದರೆ ಅದು ಕೂಡ ಮಾಡ್ಕೋಬೋದು. ಸೊ ಇದು ಲೆಕ್ಕಕ್ಕೆ ಹೆಂಗಂದರೆ ಕಂಪ್ಲೀಟ್ ಎ ವಿ ರಿಸೀವರ್ ನಿಮಗೆ ಇದು ಒಳಗಡೆ ಬಂದಂಗೆ ಸರೌಂಡ್ ಎಲ್ಲನೂ ಇದು ಬೀಮ್ ಕ್ರಿಯೇಟ್ ಮಾಡುತ್ತೆ ಆಟೋಮೆಟಿಕ್ಕಾಗಿ. ಬೀಮ್ ಅಂತ ಅಂದರೆ ನಮಗೆ ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆಗಿ ನಮಗೆ ಸರೌಂಡ್, ರಿಯಲ್ ಸರೌಂಡ್ ಬಂದಂಗೆ ನಮಗೆ ಕ್ರಿಯೇಟ್ ಮಾಡುತ್ತೆ ಈ ಸ್ಪೀಕರ್ ಕೆಲಸನೇ. ಹಾಗಾಗಿ ಸೊ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸ್ಪೀಕರ್ಸು, ಎಷ್ಟು ದೊಡ್ಡದಾಗಿದೆ, ಉದ್ದಗಿದೆ. 2 ಸ್ಪೀಕರ್ ಇರುತ್ತೆ. ಸೆಂಟ್ರಲ್ಲಿ 40 ಸ್ಪೀಕರ್ಸ್ ಇದೆ ಫ್ರೆಂಡ್ಸ್, 40 ಸ್ಪೀಕರ್ಸು, 5 IC. ಆ IC ಕೂಡ ನಾನು ಚೆಕ್ ಮಾಡಿದೆ, ಯಮಹಾ ಅವ್ರದ್ದೇ, ಅದೆಲ್ಲ ಪೇಟೆಂಟೆಡ್ IC, ಸಿಗ್ತಾ ಇಲ್ಲ ಎಲ್ಲೂ.
ಐ ಸಿ ಬಗ್ಗೆನೂ ತಿಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಚೆಕ್ ಮಾಡಿದೆ. ಐ ಸಿ ನಂಬರ್ ಬೇಕು ಹೇಳಬೇಕು ಅಂತಂದರೆ, ಸೊ YDA414 ಲೈಕ್ YDA141S ಅಂತ ಹೇಳಿದೆ, ಜಪಾನ್ ಯಮಹ ಅಂತ ಬರೆದಿದೆ. ಇಲ್ಲಿ ಚಿಕ್ಕದು ಪುಟ್ಟದಿದೆ, ಅಲ್ಲಿ ಕೂಡ YDA147 ಅಂತಿದೆ. ಸೊ ಇದು ಪುಟ್ಟ ಐ ಸಿ ಫಾರ್ ದಿಸ್ ಬಿಗ್ ಸ್ಪೀಕರ್ ಆ್ಯಂಡ್ ದಿಸ್ ಐ ಸಿ ಫಾರ್ ದಿಸ್ 8 ಸ್ಪೀಕರ್ಸ್, ಲೈಕ್ ಪರ್ ಚಾನಲ್, ಲೈಕ್ per IC 8 speakers will handle. So this is what the beautiful engineering from the Yamaha YSP series of sound projector. So Y something 4100. So this what we have received in like a Dr. AV research for a restoration. We have done also, everything is working fine. So thank you one and all. Keep subscribe our YouTube channel for more videos like this kind of issues and all, like this premium category of audio equipments. So thank you friends, bye bye.